86ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಶ್ಲೋಕದಲ್ಲಿ ಯಾವ ವಾಗ್ಬ್ರಹ್ಮಿಯ ಸ್ವರೂಪವನ್ನು ಹೇಳಿ ಆ ವಾಗ್ಬ್ರಹ್ಮಿಯ ಲಕ್ಷಣವನ್ನು ಹೇಳಿ ಅವನು ಅನಂತ ಜ್ಞಾನ ಕರ್ಮ ಎರಡರಿಂದಲೂ ಉಭಯ ಪ್ರಸ್ಥನಾಗಿ ಇರುವನು ಅಂತ ಹೇಳಿ, ಅದರಿಂದ ಯಾವುದೆಂದರೆ ವಾಗ್ಬ್ರಹ್ಮಿ ಅಂದ್ರೆ ಬರೇ ಮಾತಿನಿಂದ ಬ್ರಹ್ಮನ ವಿಚಾರವನ್ನು ಹೇಳಿ ಅಂತರಂಗದಲ್ಲಿ ತನ್ನ ಉದರ ಪೋಷಣೆಗಾಗಿ ಹಲವು ಇಚ್ಛೆಯನ್ನ ಮಾಡಿ ಜಗತ್ತಿನ ಜನರ ಮಧ್ಯದಲ್ಲಿ ನಾನು ಜ್ಞಾನಿಯಂತೆ ತೋರಿಸಿಕೊಳ್ಳುವವನು ಅಥವಾ ಹೊಗಳಿಸಿಕೊಳ್ಳುವವನು ವಾಗ್ಬ್ರಹ್ಮಿ ಈ ಜಗತ್ತಿನಲ್ಲಿ ಅಂತ ಹೇಳಿದ್ರು. ಆಮೇಲೆ ಈ ಮಾತನ್ನು ಕೇಳಿದಾಗ ವಾಗ್ಬ್ರಹ್ಮಿ ಮತ್ತು ವಾಗ್ಬ್ರಹ್ಮಿ ಅಲ್ಲದವರ ಅವರ ವ್ಯತ್ಯಾಸ ಏನಾದಂತ ಕೇಳಿದಾಗ, ಇವರ ಪೈಕಿ ಈತನೇ ಬಾಹ್ಯ ಬ್ರಹ್ಮಿ, ಈತನೇ ವಾಣ್ ಬ್ರಹ್ಮಿ, ಈತ ಅಲ್ಲ ಅನ್ನುವಂಥದ್ದು ಹೇಗೆ ತಿಳಿಯಬೇಕು ಅಂತದ್ದು ಕೂಡ ಹೇಳಿದ್ರಮ್ಮ. ಹೇಳಿದ ಮೇಲೆ ವಾಗ್ಬ್ರಹ್ಮಿಯ ಲಕ್ಷಣವನ್ನ ಹೇಳಿದ್ರು. ಅದು ಹೇಗೆ ಅಂದ್ರೆ, ಕುರುಡರೆಲ್ಲರೂ ಗೊಂಬೆ ಆಟ ಆಡುವಲ್ಲಿಗೆ ಬಂದು, ಅರಿಯದ ಅಜ್ಞಾನಿತ ಅವರಂತೆ ಬಾಯಿಂದ ಪರಬ್ರಹ್ಮ ಸುವಿಚಾರ ಆ ಮಾತುಗಳನ್ನು ಆಡುತ್ತಾ ಜಗತ್ತಿಂದ ಹೊಗಳಿಸಿಕೊಳ್ಳುವನಿ ವಾಗ್ಬ್ರಹ್ಮಿ ಅಂದ್ರು. ಈತನನ್ನ ಗುರುತಿಸುವುದು ಹೇಗೆ ಅಂದಾಗ, ಆತನನ್ನ ಜ್ಞಾನಿ, ಈತ ನಿಜವಾದ ಜ್ಞಾನಿ, ನಿಜವಾದವನು ಅಲ್ಲ ಅಂತ ಕಂಡು ಹಿಡಿಯೋದು ಹೇಗೆ ಅಂದ್ರೆ ಇನ್ನೂ ಪ್ರಶ್ನೆ ಹಂಗೆ ಉಳ್ಕೊಂಡರು. ಆ ಪ್ರಶ್ನೆಗೆ ಈತ ವಾಗ್ಬ್ರಹ್ಮಿ ಅಲ್ಲ, ಬಾಯಿಂದ ಬ್ರಹ್ಮ ವಿಚಾರ ಹೇಳಬಾರದೇನು, ಜ್ಞಾನಿಯಾದವನು ಮೌನವಾಗಿರಬೇಕೆ ಅಥವಾ ಮಾತನಾಡಬೇಕೆ ಎನ್ನುವ ವಿಚಾರ ಸಂಶಯ ಬಂದಾಗ ಆ ಸಂಶಯವನ್ನ ಕಳೆದಕ್ಕೋಸ್ಕರವಾಗಿ ಈ ಒಂದು 86ನೇ ಶ್ಲೋಕದಲ್ಲಿ ಜ್ಞಾನಿಯಾದವನು ಯಾವಾಗಲೂ ತನ್ನ ಅಧಿಷ್ಠಾನದ ಬ್ರಹ್ಮದಲ್ಲೇ ಸದಾಕಾಲ ಲಕ್ಷ್ಯವನ್ನು ಇಟ್ಟಿರುತ್ತಾನೆ. ವಾಗ್ಬ್ರಹ್ಮಿ ಬೇರೆ ಕಡೆ ಲಕ್ಷ್ಯ ಇಡ್ತಾನ, ಆದರೆ ನಿಜವಾದ ಬ್ರಹ್ಮಿ ಜ್ಞಾನಿ ತನ್ನ ಸ್ವರೂಪದಲ್ಲೇ ಸದಾಕಾಲ ಲಕ್ಷ್ಯವನ್ನು ಇಟ್ಟಿರುತ್ತಾನೆ ಅಂತ ಹೇಳೋದಕ್ಕೋಸ್ಕರವಾಗಿ ಶ್ಲೋಕದಲ್ಲಿ ವಪುಷಿ ವತನಾಂ ಪಾದೇ ತಾಳಂ ಕರೆ ಅಭಿನಯ ಕ್ರಮಂ ಮುಖ ವಿಭೋರಸಂ ವಾಣ್ಯಂ ಗೀತಿಂ ನಿಜ ಶತಾಯತಾಂ ರುಧಿ ಅಪಿ ಬುದ್ಧವಿತಿ ಮೂರ್ಧಾನ್ ಕುಂಭಂ ಮೃತಾಸ್ತ ನಟಿವ ಭಾತಿ ಅಪಿ ಅಖಿಲ ವಿಷಯ क्षुब्ध. Namaskar, our country
ಇಚ್ಛತಾ ಧೀಯತಿ ಅಂತ ಈ ಸಂಸ್ಕೃತ ಶ್ಲೋಕವನ್ನು ಹೇಳ್ತಾರ. ಅದರ ಭಾವಾರ್ಥ ಏನು ಅಂದ್ರೆ ಶರೀರದಲ್ಲಿ ಅಂತ. ಶರೀರ ಅಂದ್ರೆ ದೇಹ. ಈ ದೇಹದಲ್ಲಿ ಹಲವು ರೀತಿಯಿಂದ ಕೆಲವೊಬ್ಬ ವ್ಯಕ್ತಿಗಳು ಕೆಲವೊಬ್ಬೊಬ್ಬರು ತಮ್ಮ ದೇಹದಿಂದ ಅನಂತ ರೀತಿಯ ಹಾವ ಮತ್ತು ಭಾವಗಳನ್ನ, ಅನಂತ ರೀತಿಯ ನಟನೆಗಳನ್ನ, ಅನಂತ ಪ್ರಕಾರದ ವೈಯಾರಗಳನ್ನ, ಅನಂತ ರೀತಿಯಿಂದ ಈ ಜಗತ್ತಿನಲ್ಲಿ ಕಾರ್ಯವನ್ನು ಮಾಡೋದು ನಾವು ನೋಡಿವಿ. ಸಿನಿಮಾದಲ್ಲಿ ಇರುವ ಆಕ್ಟ್ರೆಸ್ ಇರ್ಬೋದು, ಅಥವಾ ಬಯಲಾಟದಲ್ಲಿ ಇರಬಹುದು, ಅಥವಾ ನಾಟಕದಲ್ಲಿ ಇರಬಹುದು. ಆಯಾ ರಂಗಭೂಮಿಯಲ್ಲಿ ಆಯಾ ಪಾತ್ರಕ್ಕೆ ತಕ್ಕಂತೆ ಅವರು ಅಭಿನಯವನ್ನು ಮಾಡ್ತಾರೆ. ಅಭಿನಯ ಅಂದ್ರೆ ಪಾತ್ರವನ್ನ ಮಾಡಿ ಪಾತ್ರಕ್ಕೆ ತಕ್ಕಂತೆ ಅವರು ಕೆಲವು ಅಭಿನಯಗಳನ್ನ ಮಾಡ್ತಾರ ಅಂತ ಹೇಳಿದ್ರು. ಅದೇ ಪ್ರಕಾರ ಇಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ತಾರ ಎಲ್ಲರಿಗೆ ತಿಳಿಯುವಂತೆ. ಅದು ಏನು ಅಂದ್ರೆ, ಒಬ್ಬ ನರ್ತಕಿ ಒಂದು ನರ್ತಕಿ ಏನ್ ಮಾಡ್ತಾಳಂದ್ರೆ ಶರೀರದಿಂದ ಆಕೆ ವೈಯಾರವನ್ನು ಮಾಡ್ತಾಳಂತೆ. ಶರೀರ ಇದ್ದಿಲ್ಲಂದ್ರೆ ಯಾವ ರೀತಿಯ ಅಭಿನಯವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶರೀರ ಇದ್ದಾಗ ಮಾತ್ರ ಅಭಿನಯವನ್ನು ಮಾಡ್ಲಿಕ್ಕೆ ಬರ್ತದೆ. ಸೀತೆಯ ಪಾತ್ರವಾದ ಅಭಿನಯವನ್ನಾಗಲಿ, ದ್ರೌಪದಿಯ ಪಾತ್ರದ ಅಭಿನಯವನ್ನಾಗಲಿ, ಅಥವಾ ಮಂಡೋದರಿಯ ಅಭಿನಯವಾಗಲಿ, ಅಥವಾ ಅಕ್ಕ ಮಹಾದೇವಿಯ ಅಭಿನಯವಾಗಲಿ ಮಾಡಬೇಕಾಗಿತ್ತಂದ್ರೆ ಅದು ಶರೀರ ಬೇಕು ಅಂತ. ಇಲ್ಲಿ ಒಬ್ಬ ನರ್ತಕಿ ಶರೀರದಿಂದ ವೈಯಾರವನ್ನ ಮತ್ತು ಚರಣಗಳಿಂದ ಪಾದಗಳಿಂದ ತಾಳದ ಗತಿಯನ್ನ, ನರ್ತಕಿ ನಾಟ್ಯವನ್ನ ಮಾಡಬೇಕಾಗಿದ್ರೆ ದೇಹದಿಂದ ವೈಯಾರವನ್ನ ಮಾಡಬೇಕು, ಚರಣಗಳಿಂದ ಬಾಲಿಸುವರ ತಾಳಕ್ಕೆ ಗತಿಯಿಂದ ಆಕೆ ಪಾದವನ್ನ ಚರಣವನ್ನ ಹೆಜ್ಜೆಯನ್ನ ಹಾಕ್ಬೇಕು, ಕರಗಳಿಂದ ಅಭಿನಯ ಪದ್ಧತಿ, ಕೈಗಳಿಂದ ಅಭಿನಯ ಮಾಡ್ತಿರ್ತಾರ ಅವ್ರು, ಮತ್ತು ಮುಖದಿಂದ ಶೃಂಗಾರಾದಿ ರಸವನ್ನ, ಶೃಂಗಾರ ರಸ, ಹಾಸ್ಯ ರಸ ಅಂತ, ದುಃಖ ರಸ, ಇವೆಲ್ಲನ್ನ ಎಲ್ಲಿ ಅಂದ್ರೆ ಮುಖದ ಮೇಲೆ ದುಃಖವನ್ನ ತಂದುಕೊಂಡಾಗ ದುಃಖಿಗಳಂತೆ ಮುಖದ ಬದಲಾವಣೆ ಆಗಬೇಕು. ಸಂತೋಷ ಆದಾಗ ಮುಖದಲ್ಲಿ ಕಳೆ ಬರ್ಬೇಕು. ಎಲ್ಲಿ ಬರ್ಬೇಕಮ್ಮ? ಮುಖದಲ್ಲಿ. ಮತ್ತೆ ವಾಣಿಯಿಂದ ಅಂದ್ರೆ ಬಾಯಿಯಿಂದ ಹಾಡುಗಾರಿಕೆ, ಬಾಯಿಯಿಂದ ಆಡ್ತಾ ಇದ್ದಾಳೆ. ಇಷ್ಟೆಲ್ಲ ನರ್ತಕೆ ಮಾಡಿದ್ರು ಕೂಡ ಆಕೆಯ ಮನಸ್ಸಿನಲ್ಲಿ ಏನು ಉದ್ದೇಶ ಅದ ಅಂದ್ರೆ ಜನರನ್ನ ಮೆಚ್ಚಿಸಬೇಕು, ಜನರನ್ನ ಮೆಚ್ಚಿಸಬೇಕೆಂಬ ಉದ್ದೇಶವನ್ನ ಆ ನಾಟ್ಯ ರೂಪದಿಂದ ಪ್ರದರ್ಶಿಸುತ್ತಾ ಮತ್ತೆ ಏನು ಮಾಡಳಂದ್ರೆ ತಾನು ಶಿರದಲ್ಲಿ ಹೊತ್ತ ಕಲಶದಲ್ಲಿ, ಶಿರದಲ್ಲಿ ಅಂದ್ರೆ ತಲೆಯ ಮೇಲೆ ಒಂದು ನೀರು ತುಂಬಿದ ಕಲಶ ಅಂದ್ರೆ ಕೊಡವನ್ನ ಹೊತ್ತುಕೊಂಡ.
ಇಷ್ಟೆಲ್ಲ ನಡೆದು ಕೂಡ ಆಕೆ ನಿಜವಾದ ಲಕ್ಷ್ಯ ಎಲ್ಲಿ ಇಟ್ಟುಕೊಂಡಳ, ಹ್ಮ್ ಆಕೆ ನಿಜವಾದ ಮನಸ್ಸು ಎಲ್ಲಿ ಅದ? ನಮಸ್ಕಾರ. ಕೋವಿಡ್-19 ಅನ್ಲಾಕ್ ಪ್ರಕ್ರಿಯೆ ಈಗ ನಿಜವಾದ ಲಕ್ಷ್ಯ ಎಲ್ಲಿದೆ ಅಂದ್ರೆ, ತಲೆ ಮೇಲೆ ನೀರು ತುಂಬಿದ ಕೊಡದ ಮೇಲೆ ಲಕ್ಷ್ಯ ಅದ ವಿನ ಬೇರೆ ಕಡೆ ಲಕ್ಷ್ಯ ಇಲ್ಲ. ಅದರಂತೆ ಬ್ರಹ್ಮಜ್ಞಾನಿಯು ಚಂದನಾದಿ ವಿಷಯಗಳಲ್ಲಿ ವ್ಯವಹರಿಸುತ್ತಿದ್ದರೂ ತನ್ನ ನಿಜವಾದ ಲಕ್ಷ್ಯನ್ನ ಬ್ರಹ್ಮನಲ್ಲಿ ಇಟ್ಟಿರುತ್ತಾನೆ. ಹೇಗೆಂದ್ರೆ, ವಾಗ್ಬ್ರಹ್ಮಿ ಅಲ್ಲದ ಬ್ರಹ್ಮಜ್ಞಾನಿ. ಇವ್ರು ಯಾರಮ್ಮ? ನಿಜವಾದ ಬ್ರಹ್ಮಜ್ಞಾನಿ. ಇವನು ವಾಗ್ಬ್ರಹ್ಮಿ ಅಲ್ಲ, ಸ್ವರೂಪ ಬ್ರಹ್ಮಜ್ಞಾನಿ. ಮಾತಾಡಬಾರದು ಅಂತೇನೇನಿಲ್ಲ, ಮೌನವಾಗಿ ಇರಬೇಕಂತೇನಿಲ್ಲ, ಮತ್ತೆ ಇರಬೇಕಾದದ್ದು ಇಲ್ಲ. ಅಧಿಕಾರಿಗಳಲ್ಲಿ ಬ್ರಹ್ಮ ವಿಚಾರವನ್ನ ಹೇಳುತ್ತಲೂ ಮತ್ತು ಕೇಳುತ್ತಲೂ ಇರಬಹುದು. ಯಾರಮ್ಮ? ಅಧಿಕಾರಿ, ಬ್ರಹ್ಮ ಅಧಿಕಾರಿಗಳಂತ ಶಿಷ್ಯರಲ್ಲಿ ತಾನು ಹಲೋ ಕೇಳಿಸ್ತಲ್ಲಮ್ಮ? ಕೇಳಿಸ್ತದೆ ಸ್ವಲ್ಪ ಕಟ್ಟ. ಬ್ರಹ್ಮಜ್ಞಾನದ ವಿಚಾರವನ್ನ ಬೋಧ ಮಾಡುತ್ತಾ ಇರಬಹುದು, ಮಾತಾಡಬಾರದಂತ ಏನಿಲ್ಲ. ಸಮಯ ಬಿದ್ದಾಗ ಮಹಾತ್ಮರಿಂದ ತಾನು ಕೇಳುತ್ತಲೂ ಇರಬಹುದು. ಯಾರಾದ್ರೂ ಬಂದಾಗಮ್ಮ. ಮತ್ತು ವಾಗ್ಬ್ರಹ್ಮಿಯಂತೆ ಹೊರಗೆ ಇವನಲ್ಲಿ ಜ್ಞಾನದ ಮಾತು, ಒಳಗ ಕರ್ಮದಲ್ಲಿ ನಂಬಿಕೆ ಇರಂಗಿಲ್ಲ ಇವ್ರಿಗೆ. ಯಾರಿಗಮ್ಮ? ನಿಜವಾದ ಜ್ಞಾನಿಗೆ. ವಾಗ್ಬ್ರಹ್ಮಿ ಏನ್ ಮಾಡ್ತಾನ? ಬ್ರಹ್ಮನ ಮಾತಾಡ್ತಾನಮ್ಮ. ಆದ್ರೆ ಒಳಗಡೆ ಶಿವ ಬೇರೆ, ಜೀವ ಬೇರೆ, ನಾನು ಬೇರೆ ಅಂತ ಕರ್ಮಗಳಲ್ಲಿ ವಿಶ್ವಾಸ ಇಟ್ಟಿರ್ತಾನ ವಾಗ್ಬ್ರಹ್ಮಿ. ಆದ್ರೆ ಈತನ ವಿಚಾರ ವಾಗ್ಬ್ರಹ್ಮಿಯಂತೆ ಹೊರಗೆ ಜ್ಞಾನದ ಮಾತು, ಒಳಗಡೆ ಕರ್ಮದ ನಿಷ್ಠೆ. ಈ ರೀತಿ ಬ್ರಹ್ಮಜ್ಞಾನಿಯಲ್ಲಿ ಇರುವುದಿಲ್ಲ. ಏನ್ ಇರ್ತದ ಇವರಲ್ಲಿ ಅಂದ್ರೆ, ವಾಣಿಯಿಂದ ನುಡಿದಂತೆ ಹೃದಯದಲ್ಲಿ, ಹೊರಗಡೆ ವಾಣಿಯಿಂದ ಅಂದ್ರೆ ಮಾತಿನಿಂದ ಏನು ನುಡಿಯುತ್ತಾನೋ ಅದೇ ಪ್ರಕಾರ ಅಂತರಂಗದ ಮನಸ್ಸಿನಲ್ಲಿ, ಅಂತರಂಗದ ಭಾವದಲ್ಲಿ ಹೊರಗ ಇದೆಲ್ಲವೂ ಬ್ರಹ್ಮ ಸ್ವರೂಪ, ನಾನು ಬ್ರಹ್ಮ, ನೀನು ಬ್ರಹ್ಮ, ಜಗತ್ತೇ ಬ್ರಹ್ಮಮಯ ಅಂತ ಹೇಳಿದ ಮೇಲೆ ಈ ಬ್ರಹ್ಮಜ್ಞಾನಿ ಒಳಗಡೆ ಆದರೂ ಕೂಡ ನಾನು ಅಕರ್ತ, ಅಂದರೆ ನನಗೆ ಯಾವ ಮಾಡಬೇಕು ಅನ್ನುವ ಕರ್ತವ್ಯವಿಲ್ಲ, ನನಗೆ ಬಿಡಬೇಕನ್ನುವ ಕರ್ತವ್ಯವಿಲ್ಲ, ನಾನು ಕರ್ಮವನ್ನು ಮಾಡುವನು ಅಲ್ಲ. ಯಾಕೆಲ್ಲಂದ್ರೆ ನಾನು ಕರ್ಮಗಳಿಗೆ ಅಧ್ಯಕ್ಷ. ದೇಶಕ್ಕೆ ರಾಷ್ಟ್ರಪತಿ ಹೇಗೆ ಅಧ್ಯಕ್ಷನೋ ಅದರಂತೆ ದೇಹದಲ್ಲಿ ಯಾವುದೇ ಒಂದು ಕರ್ಮವನ್ನ ಮಾಡುವನು ನಾನಲ್ಲ, ಕರ್ಮಕ್ಕೆ ಅಧ್ಯಕ್ಷ. ನಾನು ಅಕರ್ತ ಅಂದ್ರೆ ನಾನು ಯಾವುದು ಕರ್ಮವನ್ನ ಮಾಡುವನಲ್ಲ. ಮತ್ತೆ ಅಭೋಕ್ತ ಅಂದ್ರೆ ಯಾವುದೇ ಭೋಗವನ್ನ, ಫಲವನ್ನ
ಪುಣ್ಯವನ್ನ ಪಾಪವನ್ನ ನಾನು ಊಟವನ್ನ ಮಾಡುವನು ಅಲ್ಲ. ಹ್ಮ್ ಯಾಕಲ್ಲಂದ್ರೆ ನಾನು ಬ್ರಹ್ಮ. ಹೌದು ಬ್ರಹ್ಮ ಅಂದ್ರೆ ಹೇಗಿದೆ ಅಂತ ಮೊದಲೇ ಗೊತ್ತದ. ಹೌದು ಅದು ನಿರಾಕಾರದ ನಿರ್ದೇಹಿಯಾದ ಹ್ಮ್ ಆ ಬ್ರಹ್ಮ ನಿತ್ಯ ತೃಪ್ತಾದ. ಹ್ಮ್ ಅದು ಸಚ್ಚಿದಾನಂದ ಸ್ವರೂಪ ಅದ. ಹ್ಮ್ ಆ ಒಂದು ಸ್ವರೂಪ ನಿರಾಕಾರ ಇದ್ದ ಮೇಲೆ ಏನು ಮಾಡುವುದಲ್ಲ. ಹ್ಮ್ ಮಾಡಿದ ಮೇಲೆ ಅದರ ಫಲಗಳು ಕೂಡ ಅವನಿಗಿಲ್ಲ. ಹೌದು ಹ್ಮ್ ಯಾಕಂದ್ರೆ ಅಸಂಗ ನಾನು ಅಂತ. ಹ್ಮ್ ಅಸಂಗ ನಾನು ಅಂದಾಗ ಹ್ಮ್ ಸಚ್ಚಿದಾನ ಅಖಂಡ ಏಕರಸ ಸ್ವರೂಪನೆಂದು ಹ್ಮ್ ತಾನು ತಿಳಿದು ತನ್ನ ನಿಷ್ಠೆಯಲ್ಲಿ ಇರುತ್ತಾನೆ. ತಾನು ತಿಳ್ಕೊಂಡು ಅದೇ ಸಚ್ಚಿದಾನಂದ ಸ್ವರೂಪ ನಾನು ಅಂತ ನಂಬಿಕೆಯಲ್ಲಿರುತ್ತಾನೆ. ಅಂದರೆ ಪರಬ್ರಹ್ಮವೇ ನಾನೆಂಬ ನಿಷ್ಠೆಯು ಜ್ಞಾನಿಯ ಹೃದಯದಲ್ಲಿ ಬೇರು ಬಿಟ್ಟಿರುತ್ತದೆ. ಅಜ್ಞಾನಿಗಳ ದೃಷ್ಟಿಯಲ್ಲಿ ದೇಹ ನಾನು ಅನ್ನುವಂತ ಜಗತ್ತು ಸತ್ಯ ಅನ್ನುವಂತ ಬೇರು ಅನ್ನುವುದು ಮನಸ್ಸಿನಲ್ಲಿ ಪರಿಪೂರ್ಣವಾಗಿ ಬಿಟ್ಟಿರುತ್ತದೆ. ಆದರೆ ಇಲ್ಲಿ ಪರಬ್ರಹ್ಮ ನಾನೆಂಬ ನಿಷ್ಠೆಯು ಜ್ಞಾನಿಯ ಹೃದಯದಲ್ಲಿ ಬೇರು ಬಿಟ್ಟಿದೆ ಅಂದ್ರು. ಅಂದಾಗ ಆ ಬ್ರಹ್ಮಜ್ಞಾನಿಯು ಯಾವ ವ್ಯವಹಾರದಲ್ಲಿದ್ದರೂ ಆತ ಬ್ರಹ್ಮನಿಷ್ಠೆಯಲ್ಲೇ ಇರುತ್ತಾನಂದ್ರು. ಅದಕ್ಕೆ ಹೇಗೆ ತಿಳಿಬೇಕು? ಅವನು ಮಾತಾಡಬಾರ್ದೇನು ಅಥವಾ ಮಾತಾಡಬೇಕೇನು? ಮತ್ತೆ ಇವರಿಬ್ಬರಲ್ಲಿ ಮಾತಾಡ್ತಾರ. ಇವನು ವಾಗ್ಬ್ರಹ್ಮಿ ಅಂತ ಇವನು, ನಿಜವಾದ ಬ್ರಹ್ಮಜ್ಞಾನಿ ಅಂತ ಇವನು ಹೇಗೆ ಸಂಶಯವಿಲ್ಲದೆ ತಿಳಿದುಕೊಳ್ಳಬೇಕು ಅಂದ್ರೆ ನೀನು ಅವನಲ್ಲಿ ವ್ಯವಹಾರದಲ್ಲಿ ಇದ್ದರೂ ಬ್ರಹ್ಮನಿಷ್ಠೆಯಲ್ಲೇ ಇರ್ತಾನಂದ್ರು. ಅವನು ಯಾವ ವ್ಯವಹಾರ ಮಾಡಲ್ಲ ಎಂಬುದು ಹೇಗೆ ಅಂದ್ರೆ ಇದು ಹೇಗೆ ಸಾಧ್ಯ? ವ್ಯವಹಾರ ಮಾಡಿದ್ರೆ ವ್ಯವಹಾರದ ಲಾಭ ನಷ್ಟ ಆಗ್ತದ. ಮತ್ತೆ ಏನಾದ್ರೂ ಮಾಡಿದ್ರೆ ಅದರ ಕರ್ಮದ ಫಲ ಪ್ರಾಪ್ತಿ ಆಗ್ತದ. ಮತ್ತೆ ಬ್ರಹ್ಮಜ್ಞಾನಿ ಏನು ಮಾಡಿದ್ರು ಕೂಡ ಅಸಂಗ ಅಭೋಕ್ತ ಅಕರ್ತ ಅಂತಿರಲ್ಲ. ಇದು ಹೇಗೆ ಅಂದ್ರೆ ಒಂದು ಉಪಮಾನವನ್ನ ಅಂದ್ರೆ ದೃಷ್ಟಾಂತವನ್ನ ನಮ್ಮೆಲ್ಲರಿಗೂ ಗ್ರಂಥಕರ್ತರು ಅತ್ಯಂತ ಸುಲಭವಾಗಿ ಮನಸ್ಸಿಗೆ ಹೌದು ಹೌದು ಎನ್ನುವಂತೆ ತಿಳಿಸಿಕೊಡುವ ಪ್ರಯತ್ನಕ್ಕೋಸ್ಕರವಾಗಿ ಇಲ್ಲಿ ನರ್ತಕಿಯ ದೃಷ್ಟಾಂತವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನು ಅಂದ್ರೆ ಒಬ್ಬ ನರ್ತಕಿಯು ನಿರಭಿಮಾನದಿಂದ, ಒಬ್ಬ ಹೆಣ್ಣು ಮಗಳು ನೋಡಮ್ಮ, ನಿರಭಿಮಾನ ಅಂದ್ರೆ ತನ್ನ ನಾಚಿಕೆಯನ್ನು ಬಿಟ್ಟು ನಿರಭಿಮಾನದಿಂದ ತಲೆಯ ಮೇಲೆ ಒಂದು ಕುಂಭವನ್ನ ಅಂದ್ರೆ ಕೊಡವನ್ನ ಹೊತ್ತುಕೊಂಡು ಆಕೆ ಏನು ಮಾಡ್ತಾಳಂದ್ರೆ ನಾಟ್ಯವನ್ನ ಮಾಡುತ್ತಾಳೆ, ಅಂದರೆ ಕುಣಿಯುತ್ತಾಳೆ. ಇವ್ರನ್ನ ಎಲ್ಲಿ ಪ್ರತಿಯೊಂದು ಊರಲ್ಲಿ ನೋಡಿರಮ್ಮ, ನೀವು ನೋಡಿರಿ. ಮನೆ ಮುಂದೆ ಎಲ್ಲ ಜೋಗಮ್ಮ ಅಂತ ಬರ್ತಾರ. ಅವರಲ್ಲಿ ಈ ನರ್ತಕಿ ಅನ್ನುವಂತ ದೃಷ್ಟಾಂತವನ್ನು ನಾವು ನೋಡ್ಬೇಕು. ಅವರು ತಲೆ ಮೇಲೆ ಶೃಂಗಾರ ಮಾಡಿಕೊಂಡು ತಲೆಯ ಮೇಲೆ ಒಂದು ಕೊಡವನ್ನು ಹೊತ್ತುಕೊಂಡು
ಇಬ್ಬರು ಬಾರಿಸ್ತಾ ಇರ್ತಾರ, ಆಕೆ ಕೊಡ ಹೊತ್ತಾಕಿ ಕುಣಿತಾ ಇರ್ತಾವ. ಹಾಗೆ ಬರೇ ಕುಣಿಯೋದೊಂದೇ ಅಲ್ಲಮ್ಮ, ಶರೀರದಲ್ಲಿ ಫಲನಾತ್ಮಕ ವೈಯಾರವನ್ನ ತೋರಿಸುತ್ತಾಳೆ. ನಾ ಮೊದಲೇ ಹೇಳೇನಿ, ಅದು ವೈಯಾರ ಅನ್ನುವಂಥದ್ದು ಮಾಡಬೇಕು. ಅದು ಪಾತ್ರಕ್ಕೆ ತಕ್ಕಂತೆ ಅಭಿನಯವನ್ನ ಮಾಡಬೇಕಾದ್ರೆ ಆ ನರ್ತಕಿಯಲ್ಲಿ ವೈಯಾರ ಇದ್ರೆ ನರ್ತಕಿ ಆತಳ, ನರ್ತಕಿ ಅಂದ್ರೆ ಆಕೆಗೆ ವೈಯಾರ ಇರ್ಬೇಕಂತ ಅರ್ಥ. ಮತ್ತೆ ಇಲ್ಲಿ ನಮ್ಮ ಶರೀರದಲ್ಲಿ ಒಂದ್ ಕೆಲಸ ಮಾಡಕತ್ತದ, ತಲೆ ಒಂದು ಕೆಲಸ ಮಾಡ್ತದ, ಕೊಡ ಒತ್ತದ. ಮತ್ತೆ ಇನ್ನ ಚರಣ ಅಂದ್ರೆ ಆಕೆಯ ಪಾದಗಳಲ್ಲಿ ತಾಳದ ಗತ್ತ ನೋಡಿ, ಅವ್ರ ಹೆಂಗ ಬಾರಿಸ್ತಾರ ಅದರಂಗೆ ಪಾದ ತಾಳವನ್ನ ಹಾಕ್ತವ. ಎಂದೂ ತಾಳವನ್ನ ತಪ್ಪಂಗಿಲ್ಲ ಆಕೆಯ ಪಾದ. ಅಷ್ಟೇ ಅಲ್ಲ, ಕೈಗಳಿಂದ ಭರತನಾಟ್ಯದ ಅಭಿನಯ ಪದ್ಧತಿಯನ್ನು ತೋರಿಸುತ್ತಾಳೆ. ಭರತನಾಟ್ಯ ಆಡುವಾಗ ಆ ಮುಂಗೈ, ಬೆರಳು ಅವೆಲ್ಲ ಸಂಜ್ಞೆಯಿಂದ ಮಾಡ್ತಾರೆ. ಅದರಂತೆ ಭರತನಾಟ್ಯದ ಪದ್ಧತಿಯನ್ನು ತೋರಿಸುತ್ತಾಳೆ ಕೈಗಳಿಂದ. ಕಾಲು ಕುಣಕತ್ತವ, ಕೈಗಳು ಅಭಿನಯ ಮಾಡಕತ್ತವ, ತಲೆ ಕೊಡ ಹೊತ್ಕೊಂಡದ. ಇಷ್ಟೆಲ್ಲ ಆಯ್ತಲ್ಲಮ್ಮ. ಇಷ್ಟಕ್ಕೆ ಆಗ್ಲಿಲ್ಲ, ಮುಖದಲ್ಲಿ ಶೃಂಗಾರವೇ ಮೊದಲುಗೊಂಡು. ಮುಖದಲ್ಲಿ ಶೃಂಗಾರ ಅಂತ ಇರ್ತದಂತ. ಅವ್ರು ಯಾವಾಗಲೂ ಕೂಡ ಕರುಣಾ ಅಂತಮಾದ ನವರಸವನ್ನು ಶಾಸ್ತ್ರಗಳಲ್ಲಿ ಮೊದಲು ಹೇಳ್ದಂಗೆ ಹಾಸ್ಯರಸ, ದುಃಖರಸ, ಅನಂತ ರಸಗಳೇನವ, ಆ ರಸವತ್ತಾದ ಭಾವನೆಗಳನ್ನ ತಂದುಕೊಂಡು ಆ ಭಾವದ ಪರಿಪೂರ್ಣತೆಯಾದಾಗ ಮುಖದಲ್ಲಿ ಶೃಂಗಾರ ಆಗ್ತದ. ಒಂದ್ಸಲ ನಕ್ಕಂಗ ಆಗ್ತದ, ಒಂದ್ಸಲ ಹತ್ತಂಗ ಆಗ್ತದ, ಒಂದ್ಸಲ ಬಹಳ ದುಃಖ ಆದಂಗ ಆಗ್ತದ. ಎಲ್ಲಿ ಅಂದ್ರೆ ಮುಖದಲ್ಲಿ ಮಾತ್ರ. ಅದೇ ರೀತಿ ಸೂಚಿಸಿ ಮತ್ತೆ ಇನ್ನೇನು ಉಳಿದಮ್ಮ ಅಂದ್ರೆ ಆಕೆ ಶರೀರದಲ್ಲಿ ವಾಣಿ ಅಂದ್ರೆ ಬಾಯಿ ಖಾಲಿ ಅದ. ಆದರೆ ನರ್ತನ ಮಾಡುವಾಗ ಆಕೆ ಸಂಗೀತವನ್ನೇ ಹಾಡುತ್ತಾಳೆ. ಸಂಗೀತಕ್ಕೆ ತಕ್ಕಂತ ಹೆಜ್ಜೆ ತಪ್ಪಲಾರ್ದಂಗ, ಕೊಡ ಬೀಳಲಾರ್ದಂಗ, ಕೈ ಅಭಿನಯ ತಪ್ಪಲಾರ್ದಂಗ, ಅದಕ್ಕೆ ತಕ್ಕಂತೆ ಒಳ್ಳೆಯ ಸುಂದರವಾದ ಹಾಡನ್ನ ಹಾಡ್ತಾರೆ. ಆದರೆ ಒಳಗ ಮನಸ್ಸೇನಾದಂದ್ರೆ ಜನರನ್ನು ನನ್ನನ್ನು ಮೆಚ್ಚಿಕೊಂಡು ಅವರು ನನ್ನ ವಶವಾಗಬೇಕೆಂಬ ತನ್ನ ನಿಜದ ಆಶೆಯೇ ವ್ಯಕ್ತಪಡಿಸ್ತಾರೆ. ಇಷ್ಟೆಲ್ಲ ಮಾಡೋ ಕಾರಣ ಏನಂದ್ರೆ ಜನರನ್ನ ಮೆಚ್ಚಿಸಲೋಸುಗ. ಆ ಜನರು ನನ್ನ ನಾಟ್ಯವನ್ನ ನೋಡಿ ಮಗ್ನರಾಗ್ಬೇಕು, ನನ್ನ ನರ್ತನವನ್ನ ನೋಡಿ ಖುಷಿ ಆಗ್ಬೇಕು, ನನ್ನ ನರ್ತನೆ ನೋಡಿ ಬಹಳ ಸಂತೋಷ ಆಗ್ಬೇಕು. ಈ ಸಂತೋಷ ಆದ ಮೇಲೆ ಅವರು ನನಗೆ ಏನಾದರೂ ಕೊಡಬೇಕು ಅನ್ನುವಂತ ಆಸೆಯೇ ಒಳಗಿರ್ತಕ್ಕಂಥ ಉದ್ದೇಶ. ಏನೋ 10 ರೂಪಾಯಿ 20 ರೂಪಾಯಿ ಏನಾದ್ರು ಕೊಡ್ತಾರಂತ. ಇಷ್ಟು ರೂಪದಿಂದ ನರ್ತಕಿಯು ವ್ಯವಹರಿಸಿದರು. ಎಷ್ಟು ರೂಪಮ, ಒಂದಲ್ಲ ಎರಡಲ್ಲ. ಮುಖದಲ್ಲಿ ಶೃಂಗಾರಾದ, ಕೈಯಲ್ಲಿ ಅಭಿನಯಾದ, ಕಾಲಲ್ಲಿ ಚರಣಗತಿಯಾದ,
ಬಾಯಿಂದ ಹಾಡಾಡ್ತಾಳ, ಹ್ಮ್ ಮನಸ್ಸಿನಲ್ಲಿ ಜನರು ಮೆಚ್ಚಬೇಕನ್ನುವ ಆಶೆ ಅದ. ಹ್ಮ್ ಇಷ್ಟೆಲ್ಲ ಇದ್ರೂ ಕೂಡ ಹ್ಮ್ ಆಕೆಯು ತಾನು ಹೊತ್ತಿರುವ ಕುಂಭದಲ್ಲಿ ಮಾತ್ರ ಹ್ಮ್ ತನ್ನ ನಿಜವಾದ ಲಕ್ಷ್ಯ ಇಟ್ಟಾಳ ನೋಡ್ರಿ. ಹ್ಮ್ ಹ್ಮ್ ಹೌದು. ಇಷ್ಟೆಲ್ಲ ಮಾಡದಿದ್ರು ಕೊಡ ಬೀಳಬಾರ್ದು, ಹ್ಮ್ ಹ್ಮ್ ಕೊಡದಲ್ಲಿ ಒಂದು ಹನಿ ನೀರು ಬರಬಾರ್ದು, ಕೊಡ ಬೀಳಬಾರ್ದು. ಹ್ಮ್ ಅದು ಬೀಳಬಾರದು ಅನ್ನುವಂತ ಭಾವದಿಂದ ಹ್ಮ್ ಹ್ಮ್ ಎಲ್ಲಾ ಲಕ್ಷ್ಯ ಎಲ್ಲಿಟ್ಟಳಂದ್ರೆ ಕೊಡದಲ್ಲೇ ಲಕ್ಷ್ಯ ಆದಕ್ಕೆ. ಹೌದು ಹೌದು. ಕೊಡ ಬಿದ್ರೆ ಹೇಗಮ್ಮ? ಹ್ಮ್ ಹೌದು ಹೌದು. ಕೊಡದಲ್ಲೇ ನಿಜವಾದ ಲಕ್ಷ್ಯ ಅದ್ ನೋಡ್ರಿ. ಹ್ಮ್ ಹ್ಮ್ ಅದರಂತೆ ಹ್ಮ್ ಈ ಉಪಮಾನದಂತೆ ಹ್ಮ್ ಬ್ರಹ್ಮಜ್ಞಾನಿಯು ಹ್ಮ್ ಅಧಿಕಾರಿಗಳಲ್ಲೇ ಬ್ರಹ್ಮ ವಿಚಾರವನ್ನು ಮಾಡ್ತಾನ ಹ್ಮ್ ಮತ್ತು ಇನ್ನೊಬ್ಬರಿಂದ ಕೊಡುಕೊಳ್ಳುವ ವ್ಯವಹಾರವನ್ನು ಮಾಡ್ತಾನ. ಹ್ಮ್ ಸಕ್ರೆ ಚಂದನಾದಿ ಭೋಗ್ಯ ವಸ್ತುಗಳನ್ನ ಭೋಗಿಸುತ್ತಲೂ ಹ್ಮ್ ಅಂದ್ರೆ ಹ್ಮ್ ಅನಂತ ರೀತಿಯ ಭೋಗಗಳೇನವ ಹ್ಮ್ ಆ ಸ್ವಚ್ಛಂದನಾದಿ ಅಂತ ಬರದರಮ್ಮ. ಹ್ಮ್ ಹ್ಮ್ ಅನಂತ ರೀತಿಯಿಂದ ಶರೀರಕ್ಕೆ ಲೇಪನಗಳನ್ನಾಗಲಿ ಹ್ಮ್ ಅಥವಾ ಭೋಗದ ವಸ್ತುಗಳನ್ನಾಗಲಿ ಹ್ಮ್ ಭೋಗಿಸುತ್ತಾ ಇದ್ದರೂ ಹ್ಮ್ ಆತ ತನ್ನ ಹೃದಯದಲ್ಲಿ ಮಾತ್ರ ಹ್ಮ್ ತನ್ನ ಸ್ವರೂಪ ನಿಷ್ಠೆಯನ್ನು ಹ್ಮ್ ಬಿಟ್ಟಿರುವುದಿಲ್ಲ. ಹ್ಮ್ ಅರ್ಥ ಆಯ್ತಲ್ಲ ಮೇಲೆ? ಹೌದು, ಅರ್ಥ ಆಯ್ತ್ರಿ, ಅರ್ಥ ಆಯ್ತು. ತನ್ನ ಸ್ವರೂಪ ನಿಷ್ಠೆಯನ್ನ ಬಿಟ್ಟಿರುವುದಿಲ್ಲ. ಹೌದು ಹೌದು. ವ್ಯವಹಾರ ಮಾಡಬೇಕು ಅಂದ್ರೆ ಹ್ಮ್ ಇವನ ಶರೀರ ಎಲ್ಲಾ ಕ್ರಿಯೆಯನ್ನು ಮಾಡಬೇಕು. ಹೌದು. ಮತ್ತೆ ಯಾರಿಗನ ಹೇಳಬೇಕು ಅಂದ್ರೆ ಬಾಯಿ ಮಾತಾಡಬೇಕು, ಹ್ಮ್ ಕೇಳಬೇಕಂದ್ರೆ ಕಿವಿ ಕೆಲಸ ಮಾಡಬೇಕು. ಹೌದು. ಭೋಗದ ವಸ್ತುಗಳನ್ನ ಭೋಗಿಸುವಾಗ ಹ್ಮ್ ಕೈಯೂ ಕಾರ್ಯ ಮಾಡ್ತದ, ಕಾಲು ಕಾರ್ಯ ಮಾಡ್ತದ, ಹೌದು ಇವನ ಮನಸ್ಸು ಕೂಡ ಕಾರ್ಯ ಮಾಡ್ಬೇಕಲ್ಲಿ. ಹೌದು. ಇಷ್ಟೆಲ್ಲ ಮಾಡಿದ್ರು ಕೂಡ ತನ್ನ ನಿಜವಾದ ಲಕ್ಷ್ಯ ಹ್ಮ್ ಅವನು ಎಲ್ಲಿರ್ತಾನಂದ್ರೆ ಹ್ಮ್ ಬ್ರಹ್ಮ ಸ್ವರೂಪ ನಿಷ್ಠೆಯನ್ನ ಬಿಟ್ಟು ಇರುವುದಿಲ್ಲ. ಹ್ಮ್ 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 ನರ್ತಕಿ ಕುಂಭದಲ್ಲಿ ಲಕ್ಷ್ಯನ್ನ ಬಿಟ್ಟು ಇರುವುದಿಲ್ಲ. ಹೌದು. ಅದರಂತೆ ಬ್ರಹ್ಮಜ್ಞಾನಿ ತನ್ನ ಸ್ವರೂಪದ ಲಕ್ಷ್ಯವನ್ನ ಬಿಟ್ಟು ಇರುವುದಿಲ್ಲ. ಹ್ಮ್ ಹ್ಮ್ ಈ ಲಕ್ಷಣದಿಂದ ಕೂಡಿದಾತನು ಹ್ಮ್ ವಾಗ್ಬ್ರಹ್ಮಿ ಅಲ್ಲದ ಬ್ರಹ್ಮಜ್ಞಾನ. ಹೌದು. ಇವನ ಲಕ್ಷ್ಯ ಎಲ್ಲಿದೆ ಅಂದ್ರೆ ಬ್ರಹ್ಮನಲ್ಲಿದೆ. ಬ್ರಹ್ಮನಲ್ಲಿ. ಹ್ಮ್ ಅದಕ್ಕಾಗಿ ಇವನಿಗೆ ಏನಂತ ಕರಿಬೇಕು ಅಂದ್ರೆ ಹ್ಮ್ ಜೀವನ್ ಮುಕ್ತನೆಂದು ತಿಳಿಯಬೇಕು ಎಂಬ ಭಾವ. ಹ್ಮ್ ಈ ಕಾರಣದಿಂದ ಅವರು ಜೀವನ್ ಮುಕ್ತರು ಅಂತ. ಹೌದು ಹೌದು. ಹ್ಮ್ ಅಂದ್ರೆ ಒಳಗಡೆ ಏನದಮ್ಮ, ಹ್ಮ್ ಹೊರಗಡೆ ನುಡಿದಂತೆ ಹ್ಮ್ ಒಳಗಡೆ ಕೂಡ ವೃತ್ತಿ ಇರ್ತದಂತ ಅರ್ಥ ಮಾಡಬೇಕು. ಹ್ಮ್ ಅವರ ವೃತ್ತಿ ಪದೇ ಪದೇ ಬ್ರಹ್ಮಾಕಾರದಲ್ಲಿ ಹೋಗ್ತದಮ್ಮ. ಹೌದು ಹೌದು. ಹ್ಮ್ ಪದೇ 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 ಆಕೆ ನರ್ತಕಿಗೆ ಹ್ಮ್ ಕೊಡದ ಮೇಲೆ ಹೇಗೆ ವೃತ್ತಿ ಇದೆಯೋ ಹ್ಮ್ ಹ್ಮ್ ಅದರಂತೆ ಬ್ರಹ್ಮಜ್ಞಾನಿಗೆ ಹ್ಮ್ ತನ್ನ ಶಿರೋಭಾಗದ ಬ್ರಹ್ಮರಂಧ್ರದಲ್ಲಿ ಯಾವಾಗಲೂ ತನ್ನ ಹ್ಮ್ ಲಕ್ಷ್ಯವನ್ನೇ ಇಟ್ಟಿರುತ್ತಾನೆ. ಹ್ಮ್ ಹ್ಮ್ ಇದಕ್ಕಾಗಿ ಅವನಿಗೆ ಹ್ಮ್ ಜೀವನ್ ಮುಕ್ತ ಅಂತ ಕರಿಬೇಕು ಅಂತ ಭಾವ ಹೇಳಿದ್ರು. ಹೌದು ಹೌದು. ಅದನ್ನೇ ಈಗ ಆ ಸಂಸ್ಕೃತ ಶ್ಲೋಕದ ಕನ್ನಡದ ಅರ್ಥವನ್ನೇ ಹ್ಮ್ ಚರಣದಲ್ಲಿ ತಾಳಗತಿ, ತನುವಿನಲ್ಲಿ ವಯ್ಯಾರ, ಹ್ಮ್ ಕರದಲ್ಲಿ ಅಭಿನಯ ಕ್ರಮವು, ಹ್ಮ್
ವದನದಲ್ಲಿ ಶೃಂಗಾರ, ವದನ ಅಂದ್ರೆ ಮುಖದಲ್ಲಿ ಶೃಂಗಾರ, ಹ್ಮ್ ಸುರಸ ಸಂಗೀತ ತಾಂ ವಾಣಿಯಲ್ಲಿ. ಹ್ಮ್ ಜನರಿಗೆ ಇಂಪಾಗುವಂಗ ಸಂಗೀತದ ಜೊತೆಯಲ್ಲಿ ಹ್ಮ್ ತಾನು ಹಾಡನ್ನ ಹಾಡುತ್ತಾಳೆ ವಾಣಿಯಲ್ಲಿ. ಹ್ಮ್ ಮನದಲ್ಲಿ ಜನ ಮೆಚ್ಚುವ ಉದ್ದೇಶವನ್ನು. ಹ್ಮ್ ಮನಸ್ಸಿನಾಗ ಏನಂದ್ರೆ ಜನ ಮೆಚ್ಚಿರ್ಬೇಕಷ್ಟ. ಹೌದು ಹೌದು ಶಿರದ ಮೇಲೆ ಪೊತ್ತಿರುವ ಕುಂಭದಲ್ಲಿ ನಿಜ ಲಕ್ಷ್ಯ ಅಂದ್ರೆ. ಹ್ಮ್ ಹ್ಮ್ ನಿಜವಾದ ಲಕ್ಷ್ಯ ಇಲ್ಲದಮ್ಮ ಹ್ಮ್ ಶಿರದ ಮೇಲೆ ಹೊತ್ತಿರುವ ಕೊಡದಲ್ಲಿ ಹ್ಮ್ ನಿಜ ಲಕ್ಷ್ಯ ಇರಿಸಿ ಹ್ಮ್ ನಟಿಸುವ ನರ್ತಕಿಯ ರೀತಿ ಅಂದ್ರವ್ರು. ಹ್ಮ್ ಹ್ಮ್ ಈ ದೃಷ್ಟಾಂತವನ್ನು ಕೇಳಿ ಕೆಳಗೆ 2 ಸಾಲಿನಲ್ಲಿ ದೃಷ್ಟ ಅಂತ ಹೇಳ್ತಾರಮ್ಮ. ಹೌದೌದು ಆ ರೀತಿ ಹ್ಮ್ ಸುಜ್ಞಾನಿ ಪರಿಪರಿಯ ವಿಷಯಗಳಲ್ಲಿ ವ್ಯವಹರಿಸಿದರು ಹ್ಮ್ ಬ್ರಹ್ಮ ಲಕ್ಷ್ಯದಲ್ಲಿ ಇರ್ಪನು. ಹ್ಮ್ ಹ್ಮ್ ಇವನನ್ನ ನೋಡಿ ಹ್ಮ್ ಬ್ರಹ್ಮಜ್ಞಾನಿ ಅಂತ ಗುರು ಹಿಡಿಯಬಹುದು, ಹ್ಮ್ ಹ್ಮ್ ಗುರುತನ್ನ ಹಿಡಿಯಬಹುದು. ಹ್ಮ್ ಇದನ್ನ ಬಿಟ್ಟು ಬಹಳ ಚಂದ ಮಾತಾಡ್ತಾರ ಅಂತ ತಿಳ್ಕೊಂಡು ಹ್ಮ್ ನೀನು ಮುಳ್ಳನಾಗಬೇಡ, ಹ್ಮ್ ನೀವು ಹುಚ್ಚರಾಗಬೇಡ್ರಿ, ಹೌದು ನೀವು ಬುದ್ಧಿವಂತರಾಗ್ರಿ ಅನ್ನುವಂತ ಮಾತನ್ನ ಹ್ಮ್ ಜ್ಞಾನಿ ಹೇಗಿರ್ತಾನ ಅಂತ ಕಂಡು ಹಿಡಿಯುವುದು ಹೀಗೆ ಅಂತ ಇಲ್ಲಿ ಹೇಳ್ತಾ ಬಂದ್ರು. ಹೌದು ಹೌದು ವಾಗ್ಬ್ರಹ್ಮಿ ಅಲ್ಲದ ಬ್ರಹ್ಮಜ್ಞಾನಿಯು ಹ್ಮ್ ಅಂದ್ರೆ ನಿಜವಾದ ಬ್ರಹ್ಮಜ್ಞಾನಿ. ವಾಗ್ಬ್ರಹ್ಮಿ ಅಲ್ಲದಂದ್ರೆ ಹ್ಮ್ ನಿಜ ನಿಜವಾದ ಬ್ರಹ್ಮಜ್ಞಾನಿಯು ಹ್ಮ್ ಸಕಲ ವ್ಯವಹಾರದಲ್ಲಿ ಇದ್ದರೂ ತನ್ನ ಸ್ವರೂಪದಲ್ಲಿ, ಹ್ಮ್ ತನ್ನ ಸ್ವರೂಪ ಏನಾದಮ್ಮ ಅಂದ್ರೆ ನಾನು ಬ್ರಹ್ಮ, ಹೌದು ಹೌದು ಅದು ಆತ್ಮ, ಆ ಪರಮಾತ್ಮ, ಹ್ಮ್ ಆ ಸ್ವರೂಪದಲ್ಲೇ ನಿಜವಾದ ಲಕ್ಷ್ಯವನ್ನ ಇಟ್ಟುಕೊಂಡಿರುತ್ತಾನೆಂದು ಹೇಳಿದರು. ಹ್ಮ್ ಆದರೆ ಹ್ಮ್ ವ್ಯವಹಾರವೆಂಬುದು ಅನೇಕ ಖೇದ ಮೋದಗಳಿಂದ ಕೂಡಿಕೊಂಡಿದೆ. ಹ್ಮ್ ವ್ಯವಹಾರ ಇಲ್ಲಿ ಆದಂದ್ರೆ ಅಲ್ಲಿ ನಮ್ಮ ದುಃಖ ಮತ್ತು ಸುಖ. ಹೌದು ಖೇದ ಅಂದ್ರೆ ದುಃಖ, ಮೋದ ಅಂದ್ರೆ ಸುಖ. ಹೌದು ಇವೆರಡರಿಂದ ಕೂಡಿದ್ದೇ ವ್ಯವಹಾರ. ಹ್ಮ್ ಅಂದಮೇಲೆ ಹ್ಮ್ ಅನೇಕ ಸಂಕಟ ಸಂದರ್ಭಗಳು ಬಂದು ಒದಗಿದಾಗ ಹ್ಮ್ ಆ ಬ್ರಹ್ಮನಿಶ್ಚಯ ನಿಲ್ಲುವುದೆಂತು? ಹ್ಮ್ ಅವನಿಗೆ ಅನೇಕ ರೀತಿಯ ಪ್ರಕಾರದ ಸಂಕಟಗಳು ಬರ್ತಾವ, ದುಃಖಗಳು ಬರ್ತಾವ. ಹ್ಮ್ ಆ ಸಂದರ್ಭದಲ್ಲಿ ಆ ಬ್ರಹ್ಮನಿಷ್ಠೆಯು ಹ್ಮ್ ಸದಾ ಕಾಲ ತನ್ನಲ್ಲಿ ಲಕ್ಷ್ಯದಲ್ಲಿ ಇರುವುದು ಹೇಗೆ? ಹ್ಮ್ ಹೌದಿಲ್ಲಮ್ಮ? ಹೌದು ಯಾಕಂದ್ರೆ ಹ್ಮ್ ಈ ಪೆಟ್ಟುಗಳು ಬಹಳ ಬಂದಾಗ ಹೌದು ಆ ದುಃಖಕ್ಕೆ ಒಳಗಾಗದೆ ಹ್ಮ್ ಸದಾ ಕಾಲ ಬ್ರಹ್ಮನಿಷ್ಠೆಯಲ್ಲಿ ನಿಲ್ಲುವುದೆಂತು? ಹ್ಮ್ ಹೇಗಿರ್ಲಿಕ್ಕೆ ಸಾಧ್ಯ ಹ್ಮ್ ಹ್ಮ್ ಎಂಬ ಪ್ರಶ್ನೆಗೆ ಹ್ಮ್ ಬ್ರಹ್ಮಜ್ಞಾನಿಯು ಹ್ಮ್ ಯಾವುದು ಹೆಚ್ಚು ಕಡಿಮೆ ಎಂಬುದರಲ್ಲಿ ಹ್ಮ್ ಭೇದದಿಂದ ಇರದೆ ಹ್ಮ್ ಹ್ಮ್ ಸಮದರ್ಶಿಯಾಗಿರುತ್ತಾನೆಂಬ ಉತ್ತರವನ್ನು, ಹ್ಮ್ ಎಲ್ಲರಲ್ಲಿ ಸಮದರ್ಶಿ ಹ್ಮ್ ಅದು ಎಲ್ಲವೂ ಆತನ ದೃಷ್ಟಿಯ ಭಾವಕ್ಕೆ ಸಮ. ಹ್ಮ್ ಹ್ಮ್ ಅವು ಎಂಥ ಭಾವ, ಹ್ಮ್ ಎಂಥ ವ್ಯವಹಾರ, ಹ್ಮ್ ಆ ಭಾವದಲ್ಲಿ ಹೇಗೆ ನಿಲ್ಲಲಿಕ್ಕೆ ಸಾಧ್ಯ ಅದ ಹ್ಮ್ ಅನ್ನೋ ಉತ್ತರವನ್ನ ಹ್ಮ್ ಮುಂದಿನ ಅಂದ್ರೆ ಹ್ಮ್ 87 ಮತ್ತು 88 ಹ್ಮ್ ಹ್ಮ್ ಎರಡೂ ಶ್ಲೋಕಗಳಿಂದ ಹ್ಮ್ ಉತ್ತರವನ್ನ ಹೇಳುವಂತ ಪ್ರಯತ್ನವನ್ನು ಮಾಡ್ತಾರಮ್ಮ. ಹ್ಮ್ ಆ ಒಂದು ಉತ್ತರವನ್ನ ಹ್ಮ್
ನಾವು ಒಂದನೇ ಸಣ್ಣದಾದ ಇದೊಂದು ನೋಡಂಬ್ರಿ 87. ಹೇಗಂದ್ರೆ ಗ್ರಾಮಂದಾವಂ ಬಿಸ್ಸಟಾಂ ಸ್ವಾದು ಅಪೂಪಂ ಸೌಧಂ ಗೋಸ್ತಂ ರಲ್ಲಕಾರ್ಧಂ ದುಕೂಲಂ ಮಂಡಂ ದುಗ್ಧಂ ಶಾದ್ವಲು ಸ್ವರ್ಣ ಮಂಚಂ ತುಲ್ಯಂ ಮತ್ವಾ ಕ್ರೀಡತಿ ಬ್ರಹ್ಮವ್ಯಕ್ತ ಅಂತ ಇದು ಹೇಳ್ತಾ ಬಂದು. ಗ್ರಾಮಂ ದಾವಂ ಅಂತ ಪ್ರಾರಂಭದಲ್ಲಿ ಹೇಳ್ತಾರೆ. ಗ್ರಾಮಂ ದಾವಂ ಅಂದ್ರೆ ಒಂದು ಜನಸಂದಣಿ ಇರುವಂತ ಜನರಿರುವಂತ ಊರನ್ನ ಅಥವಾ ಮೃಗಗಳಿರುವಂತ ಅರಣ್ಯವನ್ನ. ಅರಣ್ಯದಾಗ ಏನಿರ್ತಾವಮ್ಮ, ಬರೇ ಮೃಗಗಳಿರ್ತಾವ. ಊರಲ್ಲಿ ಬರೇ ಜನಗಳಿರ್ತಾವ. ಆದರೆ ಬ್ರಹ್ಮಜ್ಞಾನಿ, ಬ್ರಹ್ಮವನ್ನ ಅರಿತು ಬ್ರಹ್ಮ ಸ್ವರೂಪದಲ್ಲಿ ಇರುವಂತವನು, ಆ ಸ್ವರೂಪ ಸಾಕ್ಷಾತ್ಕಾರವನ್ನ ದೃಢ ಮಾಡಿಕೊಂಡವನು ಯಾವುದೇ ಒಂದು ಊರನ್ನ, ಊರಿನ ಅಲಂಕಾರವನ್ನ ಅಥವಾ ಅಡವಿಯನ್ನ, ಅಡವಿಯಲ್ಲಿರುವಂತ ಮೃಗಗಳನ್ನ ಮತ್ತು ಕಾದ ಅನ್ನವನ್ನ, ಅಂದ್ರೆ ಬಿಸಿ ಮಾಡಿದ ಅನ್ನವನ್ನ, ಅಡಿಗೆ ಮಾಡಿದ ಅನ್ನ, ಅದರ ಸ್ವಾದಾನ್ನವನ್ನ, ಮೇಲ ಉಪ್ಪರಿಗೆಯನ್ನ, ಒಂದು ಮನೆ ಕಟ್ಟಿಸಿದ ದೊಡ್ಡ ಮನೆ ಇರ್ತದಮ್ಮ, ಮೇಲ ಉಪ್ಪರಿಗೆ ಇರ್ತದ, ಕೆಳಗಡೆ ದನ ಕಟ್ಟುವ ದೊಡ್ಡಿ ಇರ್ತದ. ಮತ್ತು ಕಂಬಳಿ ಕೋರಿಯನ್ನ ಹೊತ್ತುಕೊಳ್ಳುವ ಕಂಬಳಿ ಕೋರಿ ಅಂತ ನೀವು ನೋಡಿರ್ಬೇಕಲ್ಲಮ್ಮ, ಕಂಬಳಿ ಅದಾಗಲಿ ಮತ್ತು ಶ್ರೇಷ್ಠವಾಗಿರತಕ್ಕಂತ ಪಿತಾಂಬರವಿರಲಿ ಮತ್ತು ಬಡತನದಲ್ಲಿ ಭೋಗಿಸುವಂತ ಗಂಜಿಯೇ ಇರಲಿ, ಶ್ರೀಮಂತಿಕೆಯಲ್ಲಿ ಕುಡಿಯುವಂತ ಹಾಲೇ ಇರಲಿ ಮತ್ತು ತೃಣಾಸನವನ್ನ, ತೃಣ ಆಸನವಂದ್ರೆ ಕಟ್ಟಿಗೆಯಿಂದ ಮಾಡಿದಂತ ಆಸನವಿರಲಿ ಅಥವಾ ಮಂಚನೇ ಇರಲಿ ಮತ್ತು ಬಂಗಾರದಿಂದ ಮಾಡಿದ ಮಂಚನೇ ಇರಲಿ, ಹೀಗೆ ಮೇಲೆ ಹೇಳಿದ ಎಲ್ಲದರಲ್ಲಿ ಅವನಿಗೆ ಸಮಾನನೆಂದು ತಿಳಿದು ರಮಿಸುತ್ತಾನೆ. ಇವೆಲ್ಲವೂ ಸಮಾನಂತ ತಿಳಿದುಕೊಂಡು ಆತ ರಮಿಸುತ್ತಾನೆ ಅಂದ್ರೆ ಆತ ಆನಂದದಿಂದ ಇರುತ್ತಾನೆ. ಅದು ಹೇಗೆ ಅಂದ್ರೆ ಖೇದ ಮೋದಗಳು ಅಂದ್ರೆ ಮೊದಲು ಹೇಳಿದಂತೆ ಸುಖ ಮತ್ತು ದುಃಖಗಳು, ಶ್ರೇಷ್ಠ ಮತ್ತು ಕನಿಷ್ಠಗಳು, ಇದು ಮೇಲು ಇದು ಕೀಳು. ಮೇಲು ಅಂದ್ರೆ ದೊಡ್ಡದು, ಕೀಳು ಅಂದ್ರೆ ಚಿಕ್ಕದು. ಅಥವಾ ಮೇಲು ಜಾತಿಯವರು ಅಥವಾ ಕೀಳು ಜಾತಿಯವರು ಆಗಲಿ ಅಜ್ಞಾನಿಗಳ ಮನಸ್ಸಿಗೆ ಮೆಚ್ಚಿಕೊಳ್ಳುವಂತೆ ಬ್ರಹ್ಮಜ್ಞಾನಿಯ ಮನಸ್ಸಿಗೆ ಮೆಚ್ಚಿಕೊಳ್ಳುವುದಿಲ್ಲ ಅಂತ. ನಮಗೇನಮ್ಮ ದುಃಖ ಆಯ್ತು ಅಂದ್ರೆ ಮನಸ್ಸಿಗೆ ಹತ್ತದ, ಸುಖ ಆದಾಗ ಮನಸ್ಸಿಗೆ ಹತ್ತದ, ಸುಖ ಮನಸ್ಸಿಗಾದಾಗ ಮನಸ್ಸು ಆನಂದ ಪಡ್ತದ, ದುಃಖ ಆದಾಗ ಅದು ವ್ಯಥೆ ಪಡ್ತದ. ನಮ್ಮ ಅಜ್ಞಾನಿಗಳು
ಮತ್ತೆ ಇದು ಬಹಳ ಭ್ರಮೆಯಾದ, ಇದು ದೊಡ್ಡವರು, ಇವರು ಸಣ್ಣವರು, ಹ್ಮ್ ಇವನು ಶ್ರೇಷ್ಠ, ಇವನು ಕನಿಷ್ಠ ಅನ್ನುವಂತ ಹ್ಮ್ ಈ ಭಾವನೆಗಳು ಹ್ಮ್ ಅಜ್ಞಾನಿಗಳ ಮನಸ್ಸಿನಲ್ಲಿ ತೋರುತ್ತವೆ ವಿನಃ ಹ್ಮ್ ಬ್ರಹ್ಮಜ್ಞಾನಿಯ ಮನಸ್ಸಿಗೆ ಇವು ಅಂಟುವುದಿಲ್ಲ. ಹ್ಮ್ ಏಕೆಂದರೆ ಹ್ಮ್ ವ್ಯವಹಾರ ವಿಷಯಗಳೆಲ್ಲವೂ ತನ್ನ ಸ್ವರೂಪದಲ್ಲಿ ಹ್ಮ್ ನಿತ್ಯ ಆಭಾಸಗಳೆಂದು ಅರಿತು ಹ್ಮ್ ಅಳವಡಿಸಿಕೊಂಡು ಆಚರಿಸುತ್ತಾನೆ. ಹ್ಮ್ ಹ್ಮ್ ಏನ್ ಆಚರಿಸ್ತಮ? ತನ್ನ ಹ್ಮ್ ವ್ಯವಹಾರದ ವಿಷಯವಲ್ಲವು. ಹ್ಮ್ ಎಲ್ಲಾ ವ್ಯವಹಾರ ಮಾಡುವ ವಿಷಯಗಳಿರ್ತಾವ. ನಮ್ ಹೌದು. ಬಂಗಾರದ ಅಂಗಡಿ ಮಾಡೋನಿಗೆ ವ್ಯವಹಾರದ ವಿಷಯಗಳು ಬೇರೆ, ಹ್ಮ್ ಬಟ್ಟೆ ಅಂಗಡಿಗೆ ಮಾಡಕ ವ್ಯವಹಾರದ ವಿಷಯಗಳೇ ಬೇರೆ, ಹ್ಮ್ ರೈತನಿಗೆ ವ್ಯವಹಾರದ ವಿಷಯಗಳೇ ಬೇರೆ, ಹ್ಮ್ ವೈದ್ಯನಿಗೆ ವ್ಯವಹಾರದ ವಿಷಯಗಳೇ ಬೇರೆ. ಹ್ಮ್ ಇದೇ ರೀತಿ ಹ್ಮ್ ಇಲ್ಲಿ ಬ್ರಹ್ಮಜ್ಞಾನಿ ವ್ಯವಹಾರ ಮಾಡಾಗ ಕೂಡ ಇವನಿಗೂ ಹ್ಮ್ ವಿಷಯಗಳು ಇರ್ತಾವಂತ ಅರ್ಥ. ಹೌದೌದು. ವಿಷಯಗಳು ಇರ್ಲೇಬೇಕಲ್ಲಮ್ಮ. ಹೌದೌದು. ಇದ್ರೂ ಕೂಡ ತನ್ನ ಸ್ವರೂಪದಲ್ಲಿ ಮಿಥ್ಯ ಅಂತ ಕಂಡು. ಹ್ಮ್ ಹ್ಮ್ ನಾನು ಏನೇ ವ್ಯವಹಾರ ಮಾಡ್ಲಿ, ಹ್ಮ್ ಆ ವ್ಯವಹಾರದಿಂದ ಎಷ್ಟೇ ಲಾಭ ಆಗ್ಲಿ, ಹ್ಮ್ ಆ ವ್ಯವಹಾರದಿಂದ ಎಷ್ಟೇ ನಷ್ಟ ಆಗ್ಲಿ, ಹ್ಮ್ ನಾನು ಮಾಡುವ ವ್ಯವಹಾರದಿಂದ ಎಷ್ಟೇ ರೋಗಿಗಳಾಗಲಿ, ಹ್ಮ್ ಅವರು ಆರೋಗ್ಯವಂತರಾದರೂ ಅಷ್ಟೇ, ಅವರ ಅನಾರೋಗ್ಯದಿಂದ ಹ್ಮ್ ಬಳಲಿದ್ದರೂ ಅಷ್ಟೇ ಅವನಿಗೆ. ಹ್ಮ್ ಯಾಕಂದ್ರೆ ಅದು ವೈದ್ಯ ಅಂತ, ವೈದ್ಯ ಧರ್ಮ. ಹೌದು. ಹೀಗೆ ಹ್ಮ್ ಮಿಥ್ಯಾ ಅಭಾಸ ಅಂತ ಅರಿತು ಹ್ಮ್ ಅಳವಡಿಸಿಕೊಂಡು ಆಚರಿಸುತ್ತಾನೆ. ಹ್ಮ್ ಸದಾಕಾಲ ಏನು ಮಾಡಿದ್ರು ಕೂಡ ಹ್ಮ್ ತನ್ನ ವೃತ್ತಿಯನ್ನು ಬಿಟ್ಟಿರಂಗಿಲ್ಲಮ್ಮ. ಹೌದೌದು. ಅವನ ದೃಷ್ಟಿಯಲ್ಲಿ ಹ್ಮ್ ಒಂದು ಊರಾಗಲಿ ಒಂದು ಕಾಡಾಗಲಿ ಹ್ಮ್ ಸಮವೇ ಹ್ಮ್ ವಿನಃ ಅಸಮವಾಗಿ ಕಾಣೋದಿಲ್ಲ. ಹ್ಮ್ ಮತ್ತೆ ತಾನು ಊಟ ಮಾಡುವಂತ ಹ್ಮ್ ಯಾವ ಅನ್ನ ಅನ್ನುವಂತಿದ್ರೆ ಹ್ಮ್ ಅದು ಬಹಳ ಅಡಿಗೆ ಮಾಡಾಗ ಒತ್ತಿದ್ರು ಅಷ್ಟೇ, ಹ್ಮ್ ಹಸಿದ್ರು ಇರುವ ಅನ್ನದಲ್ಲಿ ಹ್ಮ್ ಮತ್ತು ಒತ್ತಿನೇ ಇರಲಿ ಅಳಸಿನೇ ಇರಲಿ ಬಿಸಿ ಬಿಸಿ ಮಾಡಿದ ಮುಷ್ಟಾನವೇ ಆಗಲಿ. ಹ್ಮ್ ಹ್ಮ್ ಅವನ ಭಾವ ಸಮವಾಗಿರ್ತದ. ಇದು ಒತ್ತಿದೆ ಅಂತ ಭಿನ್ನಿಲ್ಲ, ಹ್ಮ್ ಅಳಸಿದೆ ಅಂತ ಬೇಸರ ಇಲ್ಲ, ಹ್ಮ್ ಮುಷ್ಟಾನ ಅಂತ ಬಹಳ ಸಂತೋಷ ಇಲ್ಲ ಅವ್ರಿಗೆ. ಹ್ಮ್ ಸಮಾನವಾಗಿ ಬಂಧಿಸುತ್ತಾನೆ. ಹ್ಮ್ ತಾನು ಎಷ್ಟು ಮಾಡಬೇಕು ಅಷ್ಟೇ ಊಟ ಮಾಡ್ತಾನೆ ವಿನಃ ಮೃಷ್ಟಾನ ಅಂತ ಹೆಚ್ಚಾಪೇಕ್ಷೆ ಪಡಂಗಿಲ್ಲ. ಇದು ಹಳಸಿದ ಅನ್ನ ಅದಂತೇಳಿ ಊಟ ಮಾಡೋದು ಬಿಡಂಗಿಲ್ಲ. ಹೀಗೆ ಮೇಲ್ಮಂದಿರದಲ್ಲಾಗಲಿ ಮೇಲಂತಸ್ತಿನ ಮನೆಯಲ್ಲೇ ಮಲಗಲಿ, ದನಗಳ ಕೊಠಡಿಯಲ್ಲೇ ದೊಡ್ಡಿಯಲ್ಲಾಗಲಿ ಮಲಗಿದ್ರು ಕೂಡ ಅದು ಸಮಾನವೆಂದು ವಾಸಿಸುವನು. ಅದು ಇಲ್ಲೇನ್ರಿ ಇದು ಇಲ್ಲೇನ್ರಿ, ಹಂಗಿದ್ದು ಚೆನ್ನಾಗಿತ್ತು ಹಿಂಗಿದ್ದು ಚೆನ್ನಾಗಿತ್ತು, ಅವ್ಯಾವು ಆ ಜ್ಞಾನಿಗಳಿರಂಗಿಲ್ರಿ. ಯಾವಂದ್ರೆ ಪೂರ್ಣವಾದ ಬ್ರಹ್ಮಜ್ಞಾನ. ಮತ್ತು ಆತನಿಗೆ ಮಲಗುವಾಗ ಒಂದು ಕಂಬಳಿ ಕೋರಿಯನ್ನೇ ಕೊಡಲಿ ಅಥವಾ ಒಳ್ಳೆಯ ಪಿತಾಂಬರದಂತ ವಸ್ತುವನ್ನೇ ಕೊಡಲಿ, ಇದು ಬಹಳ ಚೊಲಾದ ಮೃದುವಾದಂತ ಖುಷಿ ಪಡ್ಲಿಲ್ಲ. ಕಂಬಳಿ ಅನ್ನುವಂಥದ್ದು ಇದು ಕನಿಷ್ಠ ಆದಂತ ಆತ ಬೇಸರ ಪಡ್ಲಿಲ್ಲ. ಯಾಕ್ರಿ? ಎರಡು ಒಂದೇ ಸಮಾನ.
ಯಾಕ ದ್ವೈತನೇ ಇಲ್ಲಲ್ರಲ್ಲಿ. ಹೌದೌದು. ಮತ್ತ ಮಲಗುವ ಜಾಗ ಹೇಗೆ ಅಂದ್ರೆ ಅವರಿಗೆ ಹುಲ್ಲಿನ ಹಾಸಿಯಲ್ಲಿ ಆಗಲಿ, ನೆಲದ ಮೇಲೆ ಹುಲ್ಲು ಬಾಳ ಬೆಳೆದದ, ಹುಲ್ಲಿನಲ್ಲೇ ಮಲಗಿದ್ರು ಕೂಡ, ಹುಲ್ಲಿನ ಹಾಸಿಗೆಯಲ್ಲಿ ಹಾಸಿದ್ರು ಕೂಡ ಆತ ಬಂಗಾರದ ಮಂಚದ ಮೇಲೆ ಹಾಸಿರುವ ಸುಪ್ಪತ್ತಿಗೆ ಹಾಸಿಗೆ ಆಗಲಿ ಸಂತೋಷವಾಗಿ ನಿದ್ರಿಸುತ್ತಾನೆ. ಬಂಗಾರದ ಮಂಚ ಪಿತಾಂಬರ ಅಂತ ನಿದ್ದೆ ಮಾಡಿ ಹುಲ್ಲಿನ ಹಾಸಿಗೆಯಲ್ಲಿ ಹಾಸಿ ಅರದ ಕಂಬಳಿ ಕೊಟ್ಟರು ಕೂಡ ಸಮಾನವಾಗಿ ನಿದ್ದೆ ಮಾಡುತ್ತಾನೆ. ನೋಡ್ರಿ ಜ್ಞಾನಿಗಳು ಹೆಂಗೆ ಲಕ್ಷ್ಯ. ಮತ್ತು ಅವರ ಅತಿಥಿ ಸತ್ಕಾರದಲ್ಲಿ ಬಡವನಾಗಿ ಗಂಜಿಯನ್ನಿತ್ತರು ಅಥವಾ ಒಂದೊಂದು ಸಂದರ್ಭದಲ್ಲಿ ಹಾಲನ್ನು ಕೊಟ್ಟರು ಗಂಜಿ ಅಂತ ಬಿಡಂಗಿಲ್ಲ, ಹಾಲಂತ ಕುಡಂಗಿಲ್ಲ. ಅವನು ಇದು ಗಂಜಿ ಅಂತ ಬಿಡಂಗಿಲ್ಲ, ಒಲ್ಲೆ ಅನ್ನಂಗಿಲ್ಲ, ಹಾಲು ಮಾತ್ರ ಕುಡ್ತೀನಿ ಅನ್ನಂಗಿಲ್ಲ. ಯಾಕಂದ್ರೆ ಆತನ ದೃಷ್ಟಿಯಲ್ಲಿ ಎರಡೂ ಒಂದೇ. ಹೀಗೆ ಬ್ರಹ್ಮಜ್ಞಾನಿಯ ದೃಷ್ಟಿಯಲ್ಲಿ ಶ್ರೇಷ್ಠ ಇದು ಕನಿಷ್ಠ ಅಂತ ಇರದೆ ಎಲ್ಲವೂ ಸಮಾನವಾಗಿ ಇರುತ್ತವೆ ಎಂಬ ಭಾವವು. ಈ ರೀತಿ ಆತ ಹಳಸಿದ ಅನ್ನದಲ್ಲಿ, ಮೇಣು ರುಚಿಯಾದ ಅನ್ನದಲ್ಲಿ, ಕಂಬಳಿ ಕೋರಿಯಲ್ಲಿ, ನವ್ಯ ವಸ್ತ್ರದಲ್ಲಿ, ಗೋಷ್ಠದಲ್ಲಿ, ಚೆಲುವನಿಪ ಮೇಲ್ಮಂದಿರದಲ್ಲಿ, ಗೋಕ್ಷೇರದಲ್ಲಿ ಆಗಲಿ ಗಂಜಿಯಲ್ಲಿ, ಬಂಗಾರದೇ ಹೊಳೆಯುತ್ತಿರುವ ಮಂಚದಲ್ಲಿ, ಹುಲ್ಲಿನ ಹಾಸಿಗೆಯಲ್ಲಿ ತುಲನಾತ್ಮ ದೃಷ್ಟಿಯಿಂದೊಪ್ಪಿ ಪೀಡಿಪನು ನಿರ್ಮಲ ಬ್ರಹ್ಮ ಜ್ಞಾನಿ ಅವನಿಲ್ಲಿ ಶ್ರೇಷ್ಠವೆಂಬ ಎರಡು ಎಲ್ಲವೂ ಸಮವಂತ. ಇಷ್ಟ ನೋಡ್ರಲ್ಲಿ ಇನ್ ನೋಡ್ಬೇಕಲ್ರಿ ಈಗ. ಅದಕ್ಕ ಏನ್ ಮಾಡಂದ್ರ ಮಾಡ್ತಾರು, ಮೋಕ್ಷದ ಅಪೇಕ್ಷಿದ್ರೆ ಮೊದಲು ನಾನು ಕೈ ಹಿಡಿದಂತ ಸದ್ಗುರುವಿನಲ್ಲಿ ಇವು ಇಲ್ಲ ಅಂತ ಮೊದಲು ನೋಡ್ಬೇಕ್ರಿ. ಮಾಡಿದಾಗ ಇವನು ಬ್ರಹ್ಮಜ್ಞಾನಿ ಹೌದು ಅಲ್ಲ ಅಂತ ಪಕ್ಕ ಆಗ್ತದೆ. ಪಕ್ಕಾಗಿ ಅವನೇ ಸಿಕ್ಕಿನಲ್ಲಿ ಅವನಿಗೆ ಮುಕ್ತಿನ ಆಗ್ತದೆ, ಮತ್ತೇನಿಲ್ಲ, ಯಾರು ಏನ್ ಆಗೋದಿಲ್ಲ ಅಂತ. ಅದಕ್ಕೆ ಇಲ್ಲಿ ಪ್ರಸಂಗ ಅನುಸಾರವಾಗಿ ಒಳ್ಳೆ ಗುರು ಏನಾದ್ರೂ ಪುಣ್ಯಕ್ಕೆ ಸಿಕ್ಕ ಅಂದ್ರೆ ಉದ್ಧಾರ ಆಗ್ತಾನೆ. ಮತ್ತೆ ಬಳ್ಳಿ ಗುರುಡ ಅನ್ನುವಂತ ಗುರು ಸಿಕ್ಕರೆ ಅವನು ಮತ್ತೆ ಭೌಕ ಹೋಗ್ತಾನೆ. ಅದಕ್ಕಾಗಿ ಬ್ರಹ್ಮಜ್ಞಾನಿನ ತಿಳಿಬೇಕಾಗಿದ್ರೆ ನಾವು ಬಾಹ್ಯ ವಾಣಿಯಿಂದ, ವ್ಯವಹಾರದಿಂದ, ಮಾತಿನಿಂದ ಅಥವಾ ಯಾವುದೇ ವರ್ಣ ಆಶ್ರಮದಿಂದ ತಿಳಿಯುವಂತದ್ದೆಲ್ಲ ಅವನಲ್ಲಿ ಇರುವಂತ ಬ್ರಹ್ಮಜ್ಞಾನದ ಸಮತ್ವ ಅಂದ್ರೆ ನೋಡಿ. ಈ ರೀತಿ ತಿಳಿಯಬೇಕೆಂಬ ಭಾವ ಅಂತ ಹೇಳಿದ್ರಮ್ಮ. ಇದನ್ನ ನೀವಿಷ್ಟು ಮೆಲುಕಾಕ್ರಿ, ಆಮೇಲೆ ನಾಳೆ ಮೆಲುಕಾಕಿ ನೋಡ್ರಿ. ಮತ್ತೆ ನಾಳೆ ದಿನ ಮುಂದಿನ ಶ್ಲೋಕವನ್ನ ವಿಚಾರ ಮಾಡೋಣ. ನಮಸ್ಕಾರ.